guys, welcome back to my YouTube channel. ಏನಕ್ಕೆ ಇಷ್ಟೊಂದು ಪಾತ್ರೆ ಹೊರಗಡೆ ಎಲ್ಲ ಗುಡ್ಡೆ ಹಾಕಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ನಾವು ನಮ್ಮ ಮನೇಲಿ ಶ್ರಾವಣ ಹಬ್ಬ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಎಲ್ಲ ಪಾತ್ರೆನೂ ತಿಕ್ಕಬೇಕು, ಎಲ್ಲ ಬಟ್ಟೆನೂ ಉಜ್ಜಬೇಕು. ಅದಕ್ಕೋಸ್ಕರ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಅಂತ ಎಲ್ಲನೂ ತೊಳಿಯೋಕ್ಕೆ ಉಜ್ಜೋಕ್ಕೆ ಅಂದ್ಬಿಟ್ಟು ಹೊರಗಡೆ ಹಾಕಿದ್ದೀವಿ. ಮನೆ ಅಂತೂ ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕು. ನಮ್ಮ ಅಣ್ಣನೂ ಕೂಡ ಸ್ವಲ್ಪ ಎಲ್ಪ್ ಮಾಡ್ತಿದ್ದಾನೆ. ಇನ್ನು ಅಡುಗೆ ಮನೆ ನೋಡ್ತಿದ್ದೀರಲ್ವ, ಫುಲ್ ಕಾಲಕಲ್ಲಿ ಮೇಲೆ ಸಜ್ಜದ ಮೇಲೆ ಎಲ್ಲ ಪಾತ್ರೆ ಇತ್ತು, ಅದನ್ನೆಲ್ಲ ಕ್ಲೀನಾಗಿ ಈಗ ಉಜ್ಜಬೇಕು. ಅದೇ ದೊಡ್ಡ ಕೆಲಸ. ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಮನೇಲಿ ಎಷ್ಟು ಪಾತ್ರೆ ಇದೆ, ಹಾಗೆ ಎಷ್ಟು ಬಟ್ಟೆ ಇದೆ, ಬೆಡ್ಶೀಟ್ಗಳು, ಸೋಫಾ ಕವರ್, ಆಳು ಮೂಳು ಅಂತ ಸಿಕ್ಕಾಪಟ್ಟೆ ಬಟ್ಟೆ ಎಲ್ಲ ಇರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ಇವಾಗ ವಾಶ್ ಮಾಡಬೇಕು. ಎಲ್ಲೂ ಒಂಚೂರು ಜಾಗ ಬಿಡ್ದಂಗೆ ಎಲ್ಲನೂ ಕ್ಲೀನಾಗಿ ದುಂಬೆಲ್ಲ ಹೊಡೆದ್ಬಿಟ್ಟು ಕ್ಲೀನಾಗಿ ಇವಾಗ ವಾಶ್ ಮಾಡಬೇಕು. ಅದಕ್ಕೋಸ್ಕರ ಅಂತ ಎಲ್ಲನೂ ಈ ರೀತಿ ಗುಡ್ಡೆ ಹಾಕಿದ್ದೀವಿ. ನನ್ನ ಪ್ರಕಾರ ನಮ್ಮ ಮನೇಲೇನು ಅಷ್ಟೊಂದು ಪಾತ್ರೆ ಏನಿಲ್ಲ, ಸ್ವಲ್ಪ ಇದೆ. ಸೊ ಕ್ಲೀನ್ ಮಾಡಬೇಕು. ಇದು ನೋಡ್ತಿದ್ರಲ್ಲ, ಮೀಶೋದಲ್ಲಿ ನಾನು ಇದನ್ನ ಬುಕ್ ಮಾಡಿ ಅಂಟಿಸಿದ್ದೆ. ನಮ್ಮ ಅಮ್ಮ ಏನಕ್ಕೋ ಬೇಡ ತೆಗ್ದಾಕ್ಬಿಡು ಅಂದರು. ನೋಡಿದ್ರೆ ಗಾಯ ಬೇರೆ ಆಗ್ಬಿಡ್ತು. ಆವಾಗ ನಮ್ಮಪ್ಪ ತಗೋ ಚಂಪಕಲಿ ಏನಾದರೂ ತಿನ್ನು ಅಂತ ಚಂಪಕಲಿ ತಂದಿದ್ರು. ನಂಗೆ ತುಂಬ ಇಷ್ಟ ಚಂಪಕಲಿ ಅಂದರೆ. ಇಷ್ಟು ಪಾತ್ರೆ ಎಲ್ಲ ತೊಳೆದು ಈ ಥರ ನೀರು ಸೋರ್ಲಿ ಅಂತ ಹಾಕಿದ್ದೆ. ಗಾಳಿ ಬಂದೊಂದು ಪಾತ್ರೆನೇ ಕೆಳಗೆ ಬಿದ್ದೋಯ್ತು. ಇನ್ನು ಗಾಳಿ ಬಂದ್ಬಿಡುತ್ತೆ, ಎಲ್ಲ ಪಾತ್ರೆ ಬಿದ್ದೋಗ್ಬಿಡುತ್ತೆ ಅಂತ ಕ್ಲೀನಾಗಿ ಒಂದೊಂದಾಗಿ ಇಲ್ಲಿ ಜೋಡಿಸಿಡ್ತಾಯಿದ್ದೀನಿ. ಕ್ಲೀನಾಗಿ ಪಾತ್ರೆ ಎಲ್ಲ ಜೋಡಿಸಿಟ್ಟಾದ್ಮೇಲೆ ನೆಕ್ಸ್ಟು ನಮ್ಮ ಮನೆ ಯಾವ ರೀತಿ ಆಗುತ್ತೆ ಅಂತ ನೋಡಿ. ಏನು ಗೊತ್ತಾ, ಶ್ರಾವಣ ಹಬ್ಬ ಬಂತು ಅಂದರೆ ನಮಗೆ ಮನೆ ಕ್ಲೀನ್ ಮಾಡೋದು, ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆಯೋದು, ಎಲ್ಲ ಕಡೆ ಸಜ್ಜದ ಕಡೆ ಎಲ್ಲ ಜೋಡಿಸಿರೋದು. ಈಗ ಆಲ್ರೆಡಿ ನಮ್ಮ ಮಮ್ಮಿ ನೋಡಿ ಎಲ್ಲನೂ ಈ ಥರ ಒರೆಸ್ಕೊಡ್ತಾ ಇದ್ದಾರೆ. ಅದನ್ನ ತೊಳೆದ್ಬಿಟ್ಟು ನೀರೆಲ್ಲ ಇರುತ್ತಲ್ಲ ಅದು ಇವಾಗ ಅದೆಲ್ಲ ಕ್ಲೀನಾಗಿ ಜೋಡಿಸಿಡ್ಬೇಕು. ಬಾಯ್. ಇಷ್ಟೋ ತನಕ ಪಾತ್ರೆ ತೊಳೆದು ಸಾಕಾಯಿತು. ಇವಾಗ ಸ್ವಲ್ಪ ಟೀ ಬ್ರೇಕ್ ಮಾಡೋಣ ಅಂತ ಟೀ ಇಡಕ್ಕೆ ಬಂದಿದ್ದೀನಿ. ಟೀ ಎಲ್ಲ ಮಾಡಿದ್ಮೇಲೆ ಸಿಗ್ತೀನಿ. ಪಾತ್ರೆ ಎಲ್ಲ ಜೋಡಿಸಿ ಟೀ ಎಲ್ಲ ಕುಡಿದು, ಆಗ ಮಳೆ ಬರೋಗಿತ್ತು ಬೇರೆ, ಬೆಡ್ಶೀಟ್ ಎಲ್ಲ ಹಾಕಿದ್ವಿ, ಸ್ಕ್ರೀನ್ ಬಟ್ಟೆ ಅದನ್ನೆಲ್ಲ ಕ್ಲೀನಾಗಿ ಎತ್ತಿಟ್ಬಿಟ್ಟು. ಹಾಗೆ ಈ ಫ್ಲವರ್ ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಾವು ಮನೆಯಿಂದೇ ಮನೆ ಕಟ್ಸ್ತಾ ಇದ್ವಿ. ಸೊ ಅದ್ರದ್ದು ಸ್ವಲ್ಪ ಪ್ಲ್ಯಾನಿಂಗ್ ಆಗ್ತಾಯಿತ್ತು. ಆಲ್ರೆಡಿ ಮನೆ ಇದೆ, ಮನೆ ಹಿಂದೆ ಇನ್ನೊಂದು ಸ್ಟೋರೇಜ್ ರೂಮು, ವಾಶ್ರೂಮ್ ಥರ ಕಟ್ಸ್ತಾ ಇದ್ವಿ. ಸೊ ಅದ್ರದ್ದು ಪ್ಲ್ಯಾನಿಂಗ್ ಎಲ್ಲ ನಡೀತಾ ಇದೆ. ಫುಲ್ ಕಂಪ್ಲೀಟ್ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಜೆಲ್ಲಿ ಜೆಸ್ಟು ಎಲ್ಲನೂ ಅಪ್ಪ ಹೇಳಿ ಬುಕ್ ಮಾಡಿ ಬಂದಿದ್ರು. ಸೊ ಅದು ಕೂಡ ಬಂತು ಇವಾಗ. ಸೊ ಇದಿಷ್ಟು ನನ್ನ ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಅಷ್ಟೇ.